ನಮಸ್ಕಾರ. ಕರ್ನಾಟಕ ಚಾಲಕರ ಯೂನಿಯನ್ನಿಂದ ಸತೀಶ್ ಅಂತೇಳಿ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇವತ್ತು ಕೂಡ ಕರ್ನಾಟಕ ಹೈಕೋರ್ಟ್ನಲ್ಲಿ ಬೈಕ್ ಸೇವೆಗೆ ಸಂಬಂಧಪಟ್ಟಂತೆ ಒಂದು ವಿಚಾರಣೆಯನ್ನು ಇವತ್ತು ಕೂಡ ಕೈಗೊಳ್ಳುವಂಥ ಸಾಧ್ಯತೆಗಳಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಅನಧಿಕೃತ ಸೇವೆ ಅನ್ನುವಂಥದ್ದು ಏನು ಸತತವಾಗಿ 9 ವರ್ಷಗಳಿಂದಲೂ ಕೂಡ ಸೇವೆಯನ್ನು ನೀಡ್ಕೊಂಡು ಬಂದಿರತಕ್ಕಂಥದ್ದನ್ನೇ ಸರ್ಕಾರಗಳು ಕಂಟ್ರೋಲ್ ಮಾಡೋಕ್ಕಾಗದೇ ಇರೋದನ್ನು ಈಗ ಕಾನೂನಾತ್ಮಕವಾಗಿ ಅದನ್ನು ಕಟ್ಟಿ ಹಾಕುವಂತಹ ಕೆಲಸ ಕಾರ್ಯಗಳನ್ನು ಈಗಿನ ಸಚಿವರಾದಂತಹ ಈಗೇನು ಸಾರಿಗೆ ಸಚಿವರಾಗಿದ್ದಾರೆ ರಾಮಲಿಂಗಾರೆಡ್ಡಿ ಸರ್ ಅವರು ಪ್ರಬಲವಾಗಿ ಬೈಕ್ ಸೇವೆಯ ವಿರುದ್ಧವಾಗಿ ಇದ್ದಾರೆ ಅಂತಲೇ ನಾವು ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕಾಗುತ್ತೆ. ಜೊತೆಗೆ ಏನು ಸರ್ಕಾರವೂ ಕೂಡ ನಮ್ಮ ಪರವಾಗಿ ನಿಂತಿದೆ, ಅದಕ್ಕೆ ಘನ ನ್ಯಾಯಾಲಯವೂ ಕೂಡ ನೊಂದ ಮತ್ತು ಬಡ, ಅದರಲ್ಲೂ ಅವಿದ್ಯಾವಂತ ಚಾಲಕರು, ಈಗೇನು ಬೈಕ್ ಟ್ಯಾಕ್ಸಿ ಅಂತ ಇವರೆಲ್ಲರೂ ಕೂಡ ಸೇವೆ ತೊಗೊಂಡು ಬಂದಿದ್ದಾರೆ, ಅದು ಟ್ಯಾಕ್ಸಿ ಅಲ್ಲವೇ ಅಲ್ಲ. ಮೋಟರ್ ವೆಹಿಕಲ್ ಆ್ಯಕ್ಟ್ನಲ್ಲಿ 2 ವ್ಯಕ್ತಿಗಳಿಗಿಂತ ಮೇಲ್ಪಟ್ಟ ಸಾರ್ವಜನಿಕ ಸೇವೆ ನೀಡುವಂಥ ವಾಹನಗಳಿಗೆ ಮಾತ್ರ ಟ್ಯಾಕ್ಸಿ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. ಏಕ ವ್ಯಕ್ತಿಗೆ ಯಾವುದೇ ಕಾರಣಕ್ಕೂ ಕೂಡ ಟ್ಯಾಕ್ಸಿ ಅಂತ ಕನ್ಸಿಡರ್ ಮಾಡೋದಕ್ಕೆ ಬರೋದಿಲ್ಲ. ಅದಕ್ಕೆ ನಾವು ಹೇಳ್ತಕ್ಕಂಥದ್ದು ಬೈಕ್ ಸೇವೆ ಅಂತೇಳಿ. ಇವ್ರು ಏನು ಬೈಕ್ ಸೇವೆಯನ್ನು ಕೊಟ್ಕೊಂಡು ಬರ್ತಾ ಇದ್ದಾರೆ, ಇದಕ್ಕೆ ಮಾನ್ಯ ಘನ ನ್ಯಾಯಾಲಯವು ಕೂಡ ನಮ್ಮ ಪರವಾಗಿ ತೀರ್ಪನ್ನು ಕೊಟ್ಟರೆ ನಿಜವಾಗ್ಲೂ ಕೂಡ ನಮ್ಮಂಥ ಅವಿದ್ಯಾವಂತರು ಬದುಕಬೇಕಾಗತ್ತೆ. ವಿದ್ಯಾವಂತರುಗಳೇ ಬಂದು ಕಾನೂನನ್ನು ಧಿಕ್ಕರಿಸಿ ಇವತ್ತು ಸಾರ್ವಜನಿಕ ಸೇವೆಯನ್ನು ಕೊಡ್ತಾ ಇದ್ದಾರೆ. ಇಂತಹ ವಿದ್ಯಾವಂತರುಗಳು ನಮ್ಮಂಥ ಅವಿದ್ಯಾವಂತರುಗಳಿಗೆ ಸಾರ್ವಜನಿಕವಾಗಿ ಹೇಗಿರಬೇಕು, ಕಾನೂನುಗಳು ಏನಿದೆ, ಕಾನೂನುಗಳ ತೊಡಕುಗಳೇನು ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಕೊಡಬೇಕಾದಂಥವ್ರೆ ಈ ದೇಶದ ಕಾನೂನನ್ನು ಧಿಕ್ಕರಿಸಿ ಸೇವೆಯನ್ನು ನೀಡ್ತಾ ಇದ್ದಾರೆ. ಅದರಲ್ಲಿ ಕೆಲವರು ಸೋಷಿಯಲ್ ಮೀಡಿಯಾಗಳಲ್ಲಿ ಹೀರೋಗಳ ರೀತಿಯಲ್ಲಿ ಬಂದು ನಮಗೆ ಬೇಕೇ ಬೇಕು ಅನ್ನುವಂತಹ ರೀತಿಯಲ್ಲಿ ವಾದ ವಿವಾದಗಳನ್ನು ಮಾಡ್ತಾರೆ. ಯಾರು ಏನೇ ಮಾಡಿಕೊಳ್ಳಿ, ಈ ದೇಶದ ಸಂವಿಧಾನ ಮತ್ತು ಕಾನೂನಿನ ಮೇಲೆ ಗೌರವ ಇರತಕ್ಕಂಥ ನಮ್ಮಂಥವರು ನಮಗೊಂದು ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ಅಭಿಲಾಷೆಯಿಂದಲೇ ನಾವು ಇಷ್ಟು ವರ್ಷಗಳ ಕಾಲ ಸತತವಾಗಿ ಹೋರಾಟಗಳನ್ನ ಮಾಡಿಕೊಂಡು ಪ್ರತಿ ಒಂದು ವಿಚಾರಣೆಯ ಸಂದರ್ಭದಲ್ಲಿ ಕೋರ್ಟ್ನಲ್ಲಿ ಹಾಜರಾಗಿ ಅದರ ಬಗ್ಗೆ ಆಗು ಹೋಗುಗಳ ಬಗ್ಗೆ ತಿಳ್ಕೊಳ್ತಾ ಇರ್ತಕ್ಕಂಥದ್ದು. ನಾನು ಒಂದು ಬೈಕ್ ಟ್ಯಾಕ್ಸಿಯ ಸೇವೆಯನ್ನು ಕೊಡ್ತಕ್ಕಂತಹ ಸಾರ್ವಜನಿಕರಾಗಿ, ಅದು ಒಂದು ಟ್ಯಾಕ್ಸಿ ರೈಡರ್ ಅಂತ ಏನು ಹೇಳ್ತಾರೆ, ಅವರನ್ನು ನಾನು ಒಂದು ಮನವಿ ಮಾಡ್ಕೊಳ್ತೇನೆ. ಆಳುವ ಸರ್ಕಾರಗಳು ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕಾಗಿತ್ತು. ಅಂತಹ ಸರ್ಕಾರಗಳೇ ಜಾಣ ಕುರುಡುತನ ಮತ್ತು ಮೌನವನ್ನು ವಹಿಸಿದವೆ. ಉದ್ಯೋಗಗಳನ್ನ ನೀವು ಸರ್ಕಾರಗಳ ಬಳಿ ಬೇಡಿಕೆ ಇಟ್ಟು ನಮ್ಮ ಉದ್ಯೋಗಕ್ಕೆ ತಕ್ಕನಾದ ವಿದ್ಯಾಭ್ಯಾಸಕ್ಕೆ ತಕ್ಕನಾದ ಉದ್ಯೋಗವನ್ನು ಕೊಡಿ ಅಂತ ನೀವು ಅವರನ್ನು ಕೇಳ್ಕೋಬೇಕಾಗಿತ್ತು ಸರ್. ಆದರೆ ತಾವುಗಳು ಮಾಡ್ತಾ ಇರೋದೇನು ಅಂದರೆ, ಇನ್ನೊಬ್ಬರ ತಟ್ಟೆಯಲ್ಲಿರ್ತಕ್ಕಂತಹ ಅನ್ನವನ್ನು ಕಿತ್ತು ತಿನ್ನುವಂತಹ ವ್ಯವಸ್ಥೆ ಒಳಗಡೆ ಬರ್ತಾ ಇದ್ದೀರಲ್ಲ, ಇದು ನಿಮಗೆ ನೀವು ಅಂದ್ಕೊಳ್ಳಿ. ಬೇರೆ ಯಾರನ್ನು ಪ್ರಶ್ನೆ ಮಾಡ್ತಿರೋ ಬಿಡ್ತಿರೋ ನಮಗೆ ಗೊತ್ತಿಲ್ಲ. ನಿಮಗೆ ನೀವು ಅಂದ್ಕೊಳ್ಳಿ, ನಿಜವಾಗ್ಲೂ ಕೂಡ ನಾವು ಮಾಡ್ತಾ ಇರ್ತಕ್ಕಂಥದ್ದು ಸರಿನಾ ಅನ್ನೋದನ್ನು ನೀವು ಕೂಡ ಒಮ್ಮೆ ಯೋಚನೆ ಮಾಡಿ. ಇವತ್ತು ಆಟೋ ರಿಕ್ಷಾ ಚಾಲನೆಯಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ವಿದ್ಯಾವಂತರು ಶೇಕಡವಾರು 10% ಇದ್ದರೆ, ನೋಡಿದಂತೆ 90% ಎಲ್ಲರೂ ಕೂಡ ಅವಿದ್ಯಾವಂತರೇ. SSLCಯನ್ನು ತೇರ್ಗಡೆ ಹೊಂದಿ ಇಲ್ಲ ಉತ್ತೀರ್ಣರಾಗಿರೋರು ಇಲ್ಲ ಅನುತ್ತೀರ್ಣರಾಗಿರ್ತಕ್ಕಂಥವರು ಈ ಒಂದು ಸೇವೆ, ಈ ಒಂದು ವೃತ್ತಿಯನ್ನು ಆರಂಭ ಮಾಡಿದ್ದಾರೆ. ಆದರೆ ತಾವು ITBT ಕಂಪನಿಗಳಲ್ಲಿ ಕೆಲಸ ಮಾಡಿ ಲಕ್ಷಾಂತರ ರೂಪಾಯಿ ಸಂಬಳವನ್ನು ತೆಗೆದುಕೊಂಡು ತಮ್ಮ ಜೀವನದ ಶೋಕಿಗೋಸ್ಕರ ಇನ್ನೊಬ್ಬರ ತಟ್ಟೆಯಲ್ಲಿರ್ತಕ್ಕಂತಹ ಅನ್ನವನ್ನು ಕಿತ್ತು ತಿನ್ನುವುದು ಎಷ್ಟು ಸೂಕ್ತ ಅನ್ನುವುದನ್ನು ಕೂಡ ತಾವು ಒಮ್ಮೆ ಆಲೋಚನೆಯನ್ನು ಮಾಡಬೇಕಾಗುತ್ತೆ. ಏಕೆಂದರೆ ನಿಮಗೆ ಹೇಗೆ ಕುಟುಂಬ ಇರುತ್ತೋ, ನಮ್ಮಂತಹ ಬಡವ್ರಿಗೂ ಕೂಡ ಈ ವೃತ್ತಿಯನ್ನು ಆರಂಭ ಮಾಡಿರೋರಿಗೆ ನಮ್ಮಂಥವ್ರಿಗೂ ಕೂಡ ನಮಗೂ ಕುಟುಂಬ ಇರುತ್ತೆ. ನಮ್ಮ ಮಕ್ಕಳನ್ನೂ ಕೂಡ ಎಜುಕೇಷನ್ ಮಾಡಬೇಕಾಗುತ್ತೆ. ನಮಗೂ ಕೂಡ ಬೆಂಗಳೂರಿನಲ್ಲಿ ಬಾಡಿಗೆ ಕಟ್ಟಿದ್ರೇ ಮನೆಯನ್ನು ಕೊಡೋದು, ಪುಕ್ಷಟೆ ಯಾರೂ ಕೊಡೋದಿಲ್ಲ ಸರ್. ನೀವು ಫ್ಲ್ಯಾಟ್ಗಳನ್ನ ಖರೀದಿ ಮಾಡಿ ನೀವು ಫ್ಲ್ಯಾಟ್ಗಳಲ್ಲಿರ್ಬೋದು, ಆದರೆ ನಾವು ಸ್ಲಮ್ಮಲ್ಲಿದ್ದರೂ ಕೂಡ ಸುಖಿ ಜೀವನವನ್ನು ಸಾಕೋದಕ್ಕೆ ಏನೆಲ್ಲ ಬೇಕೋ ಅದಕ್ಕೆ ಹಲವಾರು ದಾರಿಗಳನ್ನು ಕಂಡುಕೊಂಡಿದ್ದೀವಿ. ಅದರಲ್ಲಿ ಆಟೋ ರಿಕ್ಷಾ ವೃತ್ತಿಯನ್ನು ನಾವು ಕಂಡುಕೊಂಡಿದ್ದೀವಿ. ಹಾಗಾಗಿ
ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ, ಬಂದು ಕಮೆಂಟ್ ಸೆಕ್ಷನಲ್ಲಿ ಏನೇನೋ ಬರೆಯೋದು ಮುಖ್ಯ ಅಲ್ಲ, ನಮಗೂ ಕೂಡ ಬರೆಯೋದಕ್ಕೆ ಬರುತ್ತೆ. ಆದರೆ ಗೌರವಯುತವಾಗಿ ನಡ್ಕೋಬೇಕಾದ ಸಮಾಜದಲ್ಲಿ ನಾವು ನಮ್ಮಗಳ ಮಧ್ಯದಲ್ಲಿ ನೀವ್ಯಾರು ಅಂತ ನನಗೆ ಗೊತ್ತಿಲ್ಲ, ನಾವ್ಯಾರು ಅಂತ ನಿಮಗೆ ಗೊತ್ತಿಲ್ಲ, ನಮ್ಮಗಳ ಮಧ್ಯದಲ್ಲಿ ಹುಳಿ ಹಿಂಡುವಂತಹ ಸಂಸ್ಥೆಗಳಾಗ್ಬೋದು, ಸರ್ಕಾರಗಳಾಗ್ಬೋದು, ಇವುಗಳ ವಿರುದ್ಧವಾಗಿ ಹೋರಾಟವನ್ನು ಮಾಡಲೇಬೇಕಾಗುತ್ತೆ. ಇವತ್ತೇ ಈ ಮಟ್ಟಕ್ಕೆ ನಿರುದ್ಯೋಗ ಇಷ್ಟು ದೊಡ್ಡ ಮಟ್ಟಕ್ಕೆ ಕಾಡ್ತಾ ಇದ್ದರೆ ಮುಂದಿನ ದಿನಗಳಲ್ಲಿ ಏನಾಗ್ಬೋದು ಅನ್ನೋದನ್ನು ಕೂಡ ತಾವು ಅರ್ತ್ಕೋಬೇಕಾಗುತ್ತೆ. ಧನ್ಯವಾದ ಸ್ನೇಹಿತರೆ.